ಓಲೈಕೆ ರಾಜಕಾರಣ ಮಾಡೋದಕ್ಕಾಗಿ ಸಿದ್ದರಾಮಯ್ಯನವರು ಹೊರಟಿದಾರ. ಕ್ರಿಶ್ಚಿಯನ್ರ ಸಂಖ್ಯೆ ಹೆಚ್ಚು ಮಾಡಿ ತೋರಿಸಿ ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಪಡಿಸೋದಕ್ಕಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ನೇರವಾದಂತ ಆರೋಪ ಇದೆ. ಜನ ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಪಡಿಸಲಿಕ್ಕೆ ಈ ದೇಶದಲ್ಲಿ ಕ್ರಿಶ್ಚಿಯನ್ ಸಮುದಾಯಗಳನ್ನ ಹೆಚ್ಚು ಮಾಡಿ ತೋರಿಸ್ತಕ್ಕಂತ ಕೆಲಸವನ್ನ ಮಾಡ್ಲಿಕ್ಕೆ ಹುನ್ನಾರ ಅಂತ ಹೇಳಿದ್ದಾರೆ. ಇಷ್ಟ ಅಲ್ಲ, ನಾವು ಈ ಸಂದರ್ಭದಲ್ಲಿ ಹೇಳುವಂತಹದಿಷ್ಟೇ, ಮತ ಚೌರಿ ಅಂತಕ್ಕಂಥದ್ದು ಇದು ಈ ದೇಶದಲ್ಲಿ ದಲಿತ ಜನಾಂಗಕ್ಕೆ, ಹಿಂದುಳಿದ ಜನಾಂಗಕ್ಕೆ ಮಾಡತಕ್ಕಂತ ದ್ರೋಹ. ಇದು ನಮಗಿರ್ತಕ್ಕಂಥದ್ದು ಒಂದೇ ಅಧಿಕಾರ ಈ ದೇಶದಲ್ಲಿ ಅಸ್ಪೃಶ್ಯರಿಗೆ, ದಲಿತರಿಗೆ ಮತ್ತು ಹಿಂದುಳಿದವ್ರಿಗೆ ಈ ವೋಟಿಂಗ್ ರೈಟ್ಸ್ ಏನದ, ಮತದ ಹಕ್ಕು ಏನದ, ಆ ಹಕ್ಕನ್ನೇ ಮೊಟಕುಗೊಳಿಸುವಂತ ಹುನ್ನಾರ ನಡೀತಾ ಇದೆ. ದಲಿತರ ಇರತಕ್ಕಂಥ ಆಶಾಕಿರಣ ಅಂದ್ರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕಿಗೆ ಇವತ್ತು ಧಕ್ಕೆ ತರ್ತಕ್ಕಂಥ ನಡವಳಿಕೆಯನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಅದರಂತೆ ಅವ್ರ ಅಣತಿಯಂತೆ ಸಿದ್ದರಾಮಯ್ಯನವರು ಕುಣಿತಾ ಇದ್ದಾರೆ. ಇವತ್ತು ನಿನ್ನೆ ನೋಡಿದ್ವಿ, ಏನು ಎಡಿಜಿಪಿ PK ಸಿಂಗ್ ಅವ್ರ ನೇತೃತ್ವದಲ್ಲಿ SIT ಮಾಡಿದ್ದಾರೆ. ಚುನಾವಣೆ ಆಯೋಗದ ತಕರಾರುಗಳನ್ನ SIT ಮಾಡ್ಲಿಕ್ಕೆ ನಿಮಗೇನು ಅಧಿಕಾರ ಅದ? ಸಂವಿಧಾನದಲ್ಲದ ಅಥವಾ ಪೀಪಲ್ಸ್ ರಿಪ್ರೆಸೆಂಟೇಷನ್ ಆಕ್ಟ್ ನಲ್ಲಿ ಪ್ರಯೋಜನ ಅದನ? SIT ಮಾಡ್ತೇವೆ, ಏನ್ ಬೇಕಾದ್ದು ಮಾಡ್ಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ. ಈ ಆಳಂದ್ ತಹಸೀಲ್ದಾರ ಹಿಂದ 6018 ಮತಗಳು ವ್ಯತ್ಯಾಸ ಅದ ಅಂತ ಹೇಳಿ FIR ಮಾಡಿಸಿದ್ರು ಅವ್ರನ್ನೇ. ಅವನ್ನ ವೆರಿಫಿಕೇಶನ್ ಮಾಡಿ 24 ಮಾತ್ರ ಮತದಾರರಿದ್ದಾರೆ, ಉಳಿದದ್ದೆಲ್ಲ ಬೋಗಸ್ ಅಂತ ಹೇಳಿ ಅವರೇ ರದ್ದು ಮಾಡಿದಾರ. ಅದರ ವಿರುದ್ಧ ಇವತ್ತು ನೀವು SIT ಮಾಡ್ತೀರಿ ಅಂದ್ರ ನಿಮಗೆ ಏನ್ ಅಧಿಕಾರ ಅದ? ಚುನಾವಣೆ ಆಯೋಗದ ಒಳಗೆ ಮೂಗು ತೋರಿಸುವಂತ ಅಧಿಕಾರ ನಿಮ್ಗೆ ಏನದ? ಅದಕ್ಕೆ ಇದೊಂದು ಸಂವಿಧಾನಕ್ಕೆ ವಿರೋಧವಾದಂತ ಸರ್ಕಾರ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಂದು, ಸಿದ್ದರಾಮಯ್ಯನವರು ಇವತ್ತು ಯಾವುದೇ ಅಭಿವೃದ್ಧಿ ಮಾಡದೇ ಇರುವುದರಿಂದ ಜನ ಬೇಸತ್ತಿದ್ದಾರೆ. ಜನ ಹೇಳ್ತಾ ಇದ್ದಾರ 7 ಲಕ್ಷ ಕೋಟಿ ಇವತ್ತು ರಾಜ್ಯ ಸರ್ಕಾರದ ಸಾಲ ಇದೆ. 7 ಲಕ್ಷ ಕೋಟಿಯಲ್ಲಿ 5 ಲಕ್ಷ ಕೋಟಿ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದ್ದು. ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸಾಲ ಮಾಡಿರ್ತಕ್ಕಂಥದ್ದು 5 ಲಕ್ಷ ಕೋಟಿ. 7 ಲಕ್ಷ ಕೋಟಿಯಲ್ಲಿ 5 ಲಕ್ಷ ಕೋಟಿ ಅವರೊಬ್ಬರೇ ಸಾಲ ಮಾಡಿ ಈ ರಾಜ್ಯದ 6.5 ಕೋಟಿ ಜನರನ್ನ ಸಾಲದ ಸೋಲಕ್ಕೆ ಸಿಗಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಇವೆಲ್ಲವನ್ನು ಮುಚ್ಚಿಕೊಳ್ಳೋದಕ್ಕಾಗಿ ಇಂಥ ಗಿಮಿಕ್ಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ನಾವು ಖಂಡಿಸ್ತೀವಿ. ಈ ನಾಳೆಯಿಂದ ನಡೀತಕ್ಕಂಥ 22 ಸೆಪ್ಟೆಂಬರ್ 2025 ನಡೀತಕ್ಕಂಥ ಜಾತಿ ಗಣತಿ, ಜಾತಿ ಸಮೀಕ್ಷೆಯನ್ನ ಕೈ ಬಿಡಬೇಕು, ಮುಂದೂಡಬೇಕು. ವೈಜ್ಞಾನಿಕವಾಗಿ ಮಾಡಿದರೆ ಅದನ್ನು ನಾವು ಬೆಂಬಲಿಸಬಹುದು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ.